ನಮಸ್ಕಾರ ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಅಷ್ಟೇ ಕೇಳೋದು. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಿಮ್ಮ ಮೇಲೆ ಕೇಸ್ ಹಾಕ್ಬಿಡ್ತೀನಿ. ಸುಮ್ಮನೆ ಏನಾದರೂ ನೋಡ್ತಾ ಇದ್ರೆ ನಾಳೆ ನಿಮ್ಮ ಮನೆಗೆ ನೋಟಿಸ್ ಬರುತ್ತೆ, ಕೇಸ್ ಹಾಕ್ತೀನಿ. ಹುಷಾರು, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಬೆಳಿಗ್ಗೆನೆ ಕೆಲವು ಜನಕ್ಕೆ ಗೊತ್ತಿರೋದಿಲ್ಲ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಅಂದರೆ ಏನು ಅಂತ. ನನಗೆ ಗೊತ್ತಿರಲಿಲ್ಲ. ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಒಂದು ವಾರ ಆಗೋವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡಿಲ್ಲ ಅಂದರೆ ಯಾರು ಕೇಸ್ ಹಾಕೋಕ್ಕಾಗಲ್ಲ ಫ್ರೆಂಡ್ಸ್. ತಿಳಿದೇ ಇರೋರು ನಿಜ ಅಂದ್ಕೊಂಡ್ಬಿಟ್ಟಿರ, ಆಮೇಲೆ ನನ್ನ ಚಾನಲ್ ನೋಡ್ದಿರ ಹೋಗ್ಬಿಟ್ಟಿರ. ಫಸ್ಟ್ ಹೇಳಬೇಕಾಗಿತ್ತು ಇದು. ನಾನು ತುಂಬ ಜನಕ್ಕೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಬರೋದಿಲ್ಲ. ಅಲ್ಲಿ ಬರ್ದಿರ್ತಾರೆ ಸಬ್ಸ್ಕ್ರೈಬ್, ಎಸ್ ಇಂದ ಬರುತ್ತೆ, SUB SUBSCRIBE ಅಂತ ಬರ್ತಿರುತ್ತೆ ಫ್ರೆಂಡ್ಸ್. ಅದನ್ನು ಪ್ರೆಸ್ ಮಾಡಿ. ಅದನ್ನು ಪ್ರೆಸ್ ಮಾಡಿದ್ರೆ ನಾವು ಹಾಕೋ ವಿಡಿಯೋಸ್ಗಳೆಲ್ಲ ನಿಮಗೆ ಬಂದು ತಲುಪುತ್ತೆ. ಇಲ್ಲ ಅಂದರೆ ಬರೋದಿಲ್ಲ ನಿಮಗೆ, ಅಷ್ಟೇ, ಇನ್ನೇನಿಲ್ಲ. ಇವತ್ತು ಬೆಳಿಗ್ಗೆನೇ ವ್ಲಾಗ್ ಶುರು ಮಾಡಿದ್ದೀನಿ. ಅವರೆಕಾಳು ಸಾಂಬಾರು ಮಾಡೋಣ, ಬನ್ನಿ ನೀವು ಬನ್ನಿ. ಅವರೆಕಾಳು ಸಾಂಬಾರು ಮಾಡಿ ಸೊಪ್ಪು ಸಾಂಬಾರು ಥರ ಮಾಡೋಣ ಅಂತ ತುಂಬ ಆಸೆ ಆಗಿಬಿಟ್ಟಿದೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಆಸೆ ಆಗಿಬಿಟ್ಟಿದೆ, ಅದಕ್ಕೆ ಮಾಡ್ತಾ ಇದ್ದೀನಿ. ಗರ್ಭಿಣಿ ಸ್ತ್ರೀಯರಿಗೆ ಆಸೆ ಆಗುತ್ತೆ ನೋಡಿ, ಆ ಥರ ಆಗ್ಬಿಟ್ಟಿದೆ. ಗರ್ಭಿಣಿ ಸ್ತ್ರೀಯರಿಗೆ ಆ ಥರ ಆಸೆ ಆಗೋದೆಲ್ಲ ಸುಳ್ಳು ಫ್ರೆಂಡ್ಸ್. ಅದೆಲ್ಲ ನನಗೆ ಗೊತ್ತಿರೋಂಗೆ. ನನಗೆ ಆ ಥರ ಏನೂ ಆಗಲೇ ಇಲ್ಲ, ಅದೆಲ್ಲ ಸುಳ್ಳು. ತಿನ್ನೋದಕ್ಕೊಂದು ಹೆಸರು ಇರಬೇಕೇನೋ. ಬೇರೆಯವ್ರಿಗೆ ಆಗುತ್ತೇನೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಆಮೇಲೆ ನನ್ನನ್ನು ಬೈಬೇಡಿ, ನನಗಾಗಲಿಲ್ಲ. ನಾನು ಹೇಳ್ಕೊತಾ ಇದ್ದೀನಿ ಅಷ್ಟೇ. ಅವರೆಕಾಳು ಸಾಂಬಾರು ಮಾಡ್ತಾ ಇದ್ದೀನಿ. ಒಂದು ಕಡೆ ಚಿಕನ್ನು ಸಾಂಬಾರು ಮಾಡ್ತಾ ಇದ್ದೀನಿ. ಚಾರ್ಜಿಂಗ್ ಖಾಲಿ ಆಗಿಬಿಟ್ಟಿದೆ, 20% ಆಗಿದೆ. ಊರಿಗೆ ಹೋಗಿ ನೋಡ್ಕೊ ಅಂತ ಮೆಸೇಜ್ ಕಳಿಸಿದ್ದಾರೆ ಫ್ರೆಂಡ್ಸ್. ನಾನು ವಿಡಿಯೋ ಮಾಡಲ, ಇವರು ಏನಿದು ಇದು ನೋಡ್ಕೊಂಡಿಲ್ಲ. ಅವರೆಕಾಳು ಸಾಂಬಾರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ತಿನ್ನೋಣ ಎಲ್ಲರೂ. ನನಗೆ ಹೆಂಗೆ ಗೊತ್ತೋ ಹಂಗೆ ಮಾಡ್ತೀನಿ ಫ್ರೆಂಡ್ಸ್. ಯೂಟ್ಯೂಬಲ್ಲಿ ಯಾವ್ಯಾವ ವಿಡಿಯೋಗಳಿರುತ್ತೋ ಅದನ್ನೆಲ್ಲ ನೋಡಿ ಪ್ರಯೋಗ ಮಾಡ್ತಾ ಇರ್ತೀನಿ. ನೀವು ಬನ್ನಿ, ನನ್ನ ಪ್ರಯೋಗನ ನೋಡಿ. ನನಗೆ ನಾನೇ ಅತ್ತೆ, ನನಗೆ ನಾನೇ ಸೊಸೆ, ನನಗೆ ನಾನೇ ಮಗಳು, ನನಗೆ ನಾನೇ ಅಪ್ಪ ಅಮ್ಮ, ನನಗೆ ನಾನೇ ಅಕ್ಕ ತಂಗಿ, ಎಲ್ಲ ನನಗೆ ನಾನೇ ಫ್ರೆಂಡ್ಸ್. ನಾನು ಹೇಳೋರು ಕೇಳೋರು ಯಾರೂ ಇಲ್ಲ. ಅದಕ್ಕೆ ಯೂಟ್ಯೂಬ್ ಮೇಲೆ ನೋಡೋದು, ಪ್ರಯೋಗ ಮಾಡೋದು. ನನಗೆ ನಾನೇ ಅತ್ತೆ, ನಾನೇ ಮಾವ, ನಾನೇ ಅಪ್ಪ, ನನಗೆ ನಾನೇ ಅಮ್ಮ, ಎಲ್ಲ ನಾನೇ ಫ್ರೆಂಡ್ಸ್. ಕಾಮೆಂಟ್ಗಳೆಲ್ಲ ಹಾಕ್ಬಿಟ್ಟಿಲ್ಲ. ನಿಮ್ಗೆ ಯಾರು ಇಲ್ವಾ ಹೇಳೋರು ಕೇಳೋರು ಅಂತ ನೀವೇನಾದರೂ ಇಲ್ಲ. ಒಬ್ಬೊಬ್ರೊಂದೊಂಥರ ಫ್ರೆಂಡ್ಸ್ ಮಾಡೋದು ಅಡುಗೆ. ಅದಕ್ಕೆ ಈಗ ಹೋಗಿ ಕಿಚನಲ್ಲಿ ದಬ್ಬಾಕ್ಬಿಟ್ಟು ಮಾಡಿ ಮೇಲೆ ಹೋಗಿ ಬಟ್ಟೆ ದಬ್ಬಾಕ್ಬೇಕು ಫ್ರೆಂಡ್ಸ್. ಅವು ದಬ್ಬಾಕಿ ನಾನು ಆಮೇಲೆ ದಬ್ಕೊಂಡ್ಬಿಡ್ತೀನಿ. ದಬ್ಕೊಂಡು ನಾನೊಂದು 3 ಅವರ್ ಬೆಡ್ ರೆಸ್ಟ್ ಎದ್ದೋಳಲ್ಲ. ಯಾಕೆಂದರೆ ಜಾಸ್ತಿ ಬಟ್ಟೆ ಇದೆ ಫ್ರೆಂಡ್ಸ್. ಟ್ರಿಪ್ ಹೋಗಿದೆ, ಅದು 3 ದಿವಸದ್ದು ಬಟ್ಟೆ, 4 ದಿವಸದ್ದು ಮನೆಯಲ್ಲಿರೋ ಬಟ್ಟೆ ಎಲ್ಲ ಸೇರಿಸಿ ಇದೆಲ್ಲ ಮಾಡಿ ಇನ್ನೇನು ಹಾಕ್ತೀನಿ. ದಬ್ಬಕೊಂಡು ಇರ್ತೀನಿ. ದಬ್ಬಕೊಂಡ ಮೇಲೆ ಎದ್ದೊಳ್ತೀನಿ. ಇನ್ನೊಂದು ಫ್ರೆಂಡ್ಸ್, ಟ್ರಾವೆಲ್ ಮಾಡಿದ್ರೆ ಯಾಕೋ ಕಾಲೆಲ್ಲ ಓದ್ಬಿಡುತ್ತೆ ನಡುವೆ. ನನಗೆ ಈ ಸತಿನೇ ಆಗಿರೋದು. ಫಸ್ಟ್ ಎಲ್ಲ ಆಗ್ತಾಯಿತ್ತು, ನಿಂತೋಗಿತ್ತು, ಮತ್ತೆ ಶುರುವಾಗ್ಬಿಟ್ಟಿದೆ. ಕಾಲೆಲ್ಲ ಊದ್ಕೊಂಡ್ಬಿಟ್ಟಿದೆ ಫ್ರೆಂಡ್ಸ್. ನೋಡಿ, ಯಾಕೋ ಗೊತ್ತಿಲ್ಲ. ನಮ್ಮ ಬಾಡಿಯಲ್ಲಿ ನೀರಿನ ಅಂಶ ಕಮ್ಮಿ ಇದ್ದರೆ, ಲಿವರು ಕಿಡ್ನಿ ಪ್ರಾಬ್ಲಮ್ ಏನಾದರೂ ಇದ್ದರೆ
ಆ ಥರ ಆಗ್ಬೋದು. ತುಂಬ ಜನಕ್ಕೆ ಆಗುತ್ತೆ. ನೀರು ಚೆನ್ನಾಗಿ ಕುಡೀರಿ ಫ್ರೆಂಡ್ಸ್. ನಾನು ನೀರೇ ಕುಡಿಯೋದಿಲ್ಲ. ಬೇರೆ ಏನಾದರೂ ರೀಸನ್ ಇದ್ರೆ ನಂಗೆ ಗೊತ್ತಿಲ್ಲ, ಕಮೆಂಟ್ ಮಾಡಿ. ನೋಡಿ, ನೀರು ತಂದಿಕ್ಕೊಂಡ್ಬಿಟ್ಟಿದ್ದೀನಿ. ಇಲ್ಲಿ ಕೆಲಸನ ಮಾಡ್ತೀನಿ, ಇಲ್ಲಿ ನೀರು ಕುಡಿತೀನಿ. ಇದು ಎಷ್ಟು ಅವರಿಂದ ಕುಡಿತಾ ಇದ್ದೀನಿ ಗೊತ್ತಾ ಫ್ರೆಂಡ್ಸ್? ತುಂಬ ದಿವಸ ನೀರು ಕುಡಿಯೋದು ಗ್ಯಾಪ್ ಬಿಟ್ಬಿಟ್ರೆ ಇದೇ ಕಷ್ಟ ನನಗೆ. ಓಕೆ, ಸಾಂಬಾರು ಮಾಡೋಣ ಬನ್ನಿ ಫ್ರೆಂಡ್ಸ್. ಉಪ್ಪು ಹಾಕಿ ಅವರೆಕಾಯಿ ಬೇಯಿಸ್ಬೇಕು ಫ್ರೆಂಡ್ಸ್. 2 ವಿಸಿಲ್ ಬರೋವರೆಗೂ ಬೇಯಿಸ್ತೀನಿ. ಈರುಳ್ಳಿ ಈ ಥರ ಬಿಡಿಸಿದ್ದೀನಿ ಫ್ರೆಂಡ್ಸ್. ಚುಚ್ಚಿ ಒಳಗಡೆ ಇರೋದೆಲ್ಲ ಹೊಟ್ಟೆ ಬಗ್ದು ಕರಳೆಲ್ಲ ತೆಗೆದು ಬಿಸಾಕಿದ್ದೀನಿ. ಬೆಳ್ಳುಳ್ಳಿ ಬಿಡಿಸ್ಬೇಕು ಫ್ರೆಂಡ್ಸ್, ಬಿಡಿಸ್ತೀನಿ. ನಿಮ್ಗೆ ಏನಾದರೂ ಬೆಳ್ಳುಳ್ಳಿ ಬಿಡಿಸೋ ವಿಡಿಯೋ ಏನಾದರೂ ಬೇಕಿದ್ರೆ ಕೇಳಿ ಫ್ರೆಂಡ್ಸ್. ಬೆಳ್ಳುಳ್ಳಿ ಬಿಡಿಸೋ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಲ್ಲ, ಬೆಳ್ಳುಳ್ಳಿನೂ ಡಿಸೈನ್ ಆಗಿ ಬಿಡಿಸಿ ವ್ಯೂಸ್ ಮಾಡ್ಕೊಂತಾರೆ ಅಲ್ವಾ ಫ್ರೆಂಡ್ಸ್? ಚಾನಲ್ನೇ ಗ್ರೋತ್ ಮಾಡ್ಕೊಂಡ್ಬಿಡ್ತಾರೆ. ಈ ಕ್ಯಾಪ್ಗಳಲ್ಲೆಲ್ಲ ಬೆಳ್ಳುಳ್ಳಿ ಬಿಡಿಸ್ತಾರೆ ಫ್ರೆಂಡ್ಸ್. ಹಿಂಗ ಎತ್ಕೊಳ್ಳೋದಂತೆ, ಹಿಂಗೆ ಚುಚ್ಚೋದಂತೆ, ಹಿಂಗೆ ತೆಗಿಯೋದಂತೆ. ಇದಕ್ಕೊಂದು 1,00,000 ವ್ಯೂಸು ಬೆಳ್ಳುಳ್ಳಿ ಬಿಡಿಸೋ ವಿಡಿಯೋಸ್ಗೆ ಫ್ರೆಂಡ್ಸ್. ಕಾಣಿಸ್ತಾ ಇಲ್ಲ, ಮೇಲೆ ಎತ್ತು ಬಿಡ್ತೀನಿ. ನಾನು ಕಾಣಿಸ್ತಾ ಇಲ್ಲ ಇವಾಗಲೂ ಅದೇ ಗತೀನಿ. ಒಂದು ಫ್ರೆಂಡ್ಸ್, ನಂಗೆ ಕಾಣಿಸ್ತಾ ಇಲ್ಲ. ಇದು ನೆಟ್ಟಿಗೆ ಹಿಂಗೆ ಇಟ್ಕೊಂಡು ಹಿಂಗೆ ಪ್ರೆಸ್ ಮಾಡಿ ಹಿಂಗೆ ತೆಗೆದ್ರೆ ಬೆಳ್ಳುಳ್ಳಿ ಬರಲ್ವಾ ಫ್ರೆಂಡ್ಸ್? ಇದು ಕ್ಯಾಪ್ಗಳಂತೆ, ಹಿಂಗೆ ಅನ್ನೋದಂತೆ, ಹಿಂಗೆ ಅಂದ್ಕೊಳ್ಳೋದಂತೆ. ಈ ಥರ ಬೆಳ್ಳುಳ್ಳಿ ಬಿಡಿಸ್ಬೇಕು. ಅವ್ರು ಹೇಳೋದು, ಈ ಥರ ಬೆಳ್ಳುಳ್ಳಿ ಬಿಡಿಸಿದ್ರೆ ನಿಮ್ಮ ಬೆರಳು ಉಗುರು ನೋವಾಗೋದಿಲ್ಲ, ನಿಮ್ಮ ಬೆಳ್ಳುಳ್ಳಿ ಚೆನ್ನಾಗಿ ಬರುತ್ತೆ. ಕ್ಯಾಪಿನಿಂದ ಬೆಳ್ಳುಳ್ಳಿ ಬಿಡಿಸ್ಬೇಕು ಅಂತ ತಂಬಲೈನು ನೋಡಿದ್ರೆ ಅದು ನೆಟ್ಟಿಗೆ ಹಿಂಗೆ ಎತ್ಕೊಂಡು ಹಿಂಗೆ ಎತ್ತಿ ಹಿಂಗೆ ಮಾಡಿದ್ರೆ ಬೆಳ್ಳುಳ್ಳಿ ಬರೋದಿಲ್ವಾ? ಇನ್ನು ಏನೇಂದ್ರಲ್ಲೂ ಬಿಡಿಸ್ತಾರೆ ಫ್ರೆಂಡ್ಸ್, ತೋರಿಸ್ತೀನಿ. ಕಾಯಿನಲ್ಲೂ ಬಿಡಿಸ್ತಾರೆ. ಹಿಂಗೆ ಚುಚ್ಚಿಬಿಟ್ಟು ಹಿಂಗೆ ಅಂದ್ಬಿಟ್ಟು ಇದನ್ನು, ಈ ಕಾಯಿನ್ 1 ಅವರ್ ಹಿಂಗೆ ಅನ್ಬೇಕು. ಆ ಕಡೆ ಈ ಕಡೆ ಅಲ್ಲಾಡುತ್ತೆ. ನೆಟ್ಟಿಗೆ ಹಿಂಗೆ ಇಟ್ಕೊಳಕ್ಕಾಗಲ್ಲ. ಈ ಪಜಿತಿ ನಮಗೆಲ್ಲ ಬೇಕಾ? ನಾವೆಲ್ಲ ಹಿಂಗೆ ಅನ್ನೋದು, ಹಿಂಗೆ ತೆಗಿಯೋದು, ಹಿಂಗೊಂದು ಸೈಡ್ಗೆ ಹಾಕೋದು. ನನ್ಗೆ ಆಶ್ಚರ್ಯ. ಅದನ್ನೆಲ್ಲ ವಿಡಿಯೋಸ್ಗೆಲ್ಲ ಲಕ್ಷ ವ್ಯೂಸ್ ಗಳಿಸಿದ್ದವರೇ. ನಾವು ಹಿಂಗೆ ಅಂತೀವಿ, ಹಿಂಗೆ ಅದನ್ನು ಹೊಟ್ಟೆ ಬಗಿತೀವಿ, ಹಿಂಗೆ ಹಾಕ್ತೀವಿ. ಡಿಸೈನ್ ಕಡೆ ಇನ್ನು ಏನೇನ್ರಲ್ಲಿ ಬಿಡಿಸ್ತಾರೆ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಕಾಣಿಸ್ತಾನೇ ಇಲ್ಲ ನನಗೆ. ಈಗ ಅದಕ್ಕೊಂದು ಸ್ವಲ್ಪ ಅಕ್ಕಿ ಹಾಕಿ ತುಂಬಿಸಿ ನಿಮ್ಮನ್ನು ಹೈಟ್ ಮಾಡಿಬಿಟ್ಟೆ ಫ್ರೆಂಡ್ಸ್. ಏನಂತೀರಾ? ಸ್ಟ್ಯಾಂಡ್, ಮೊಬೈಲ್ ಸ್ಟ್ಯಾಂಡ್ ಇಕ್ತೀವಲ್ವಾ, ಅದು ನಂದು ಕಿತ್ತೋಗ್ಬಿಟ್ಟಿದೆ. ಸೊ ಅದಕ್ಕೇನು ಮಾಡಬೇಕು? ಒಂದು ಡಬ್ಬಿಯಲ್ಲಿ ಅಕ್ಕಿ ಹಾಕಿ ಇಕ್ಕಿದೆ. ಹಾಕಿ ಡಬ್ಬಿಯಲ್ಲಿ 1/4 ಭಾಗನೇ ಇತ್ತು. ಅದಕ್ಕೆ ಎಷ್ಟು ಕಾಣಿಸ್ತಾ ಇತ್ತು. ಈಗ ಅಕ್ಕಿನ ತುಂಬಿಸ್ಬಿಟ್ಟೆ. ನೋಡಿ ಈ ಡಬ್ಬ ತುಂಬ ಅಕ್ಕಿ ತುಂಬಿಸ್ಬಿಟ್ಟೆ. ನಿಮ್ಮನ್ನು ಇಕ್ಕಬಿಟ್ಟೆ ಇದೆ. ನಾನು ಕಾಣಿಸೋಣ, ಬೆಳ್ಳುಳ್ಳಿ ಕಾಣಿಸೋಣ. ಈರುಳ್ಳಿ ಹೆಂಗೆ ಡಿಸೈನ್ ಆಗಿ ಬಿಡಿಸ್ತಾರೆ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್. ಅದನ್ನು ನೋಡ್ಬಿಡ್ತೀನಿ, ಒಂದು ವಿಡಿಯೋ ನೋಡಿಬಿಟ್ಟು ಪ್ರಯೋಗ ಮಾಡಿಬಿಟ್ಟು ಅಪ್ಲೋಡ್ ಮಾಡಿಬಿಡ್ತೀನಿ ನಿಮ್ಮ ಮೇಲೆ. ಅಪ್ಲೋಡ್ ಮಾಡಿ ವ್ಯೂಸ್ ಲಕ್ಷ ವ್ಯೂಸ್ ಬರುತ್ತೆ ಫ್ರೆಂಡ್ಸ್. ಗಳಿಸ್ಬಿಡೋಣ. ಬೆಳ್ಳುಳ್ಳಿಗೆ ಲಕ್ಷ ವ್ಯೂಸ್. ಕ್ಯಾಪ್ಗಳು ನಮ್ಮ ಮನೇಲಿ ಸಾಧ್ಯ ಇಲ್ದಿರ ತಂದಿಕೊಂಡಿದ್ದೀನಿ ಫ್ರೆಂಡ್ಸ್. ಆ ವಿಡಿಯೋಗಳನ್ನೆಲ್ಲ ನೋಡಿ ಅದೇ ಆ ರಾಮಾಯಣ ನನಗೆ ಆಗಬೇಕು. ನಾನು ಮಾಮೂಲಿ ಸ್ಟೈಲಲ್ಲೇ ಮಾಡ್ತೀನಿ. ಕುಟಿ ಹಿಂಗೆ ಅಂತೀನಿ, ಹಿಂಗೆ ತೆಗಿತೀನಿ, ಹಿಂಗೆ ಬಿಸಾಕ್ತೀನಿ. ಇದಕ್ಕಿಂತ ಆರಾಮ ನೆಮ್ಮದಿ ಯಾವುದಿದೆ? ಕ್ಯಾಪ್ ಅಂತೆ. ಕ್ಯಾಪ್ ಅದನ್ನ ಹಿಂಗೆ ಇಟ್ಕೊಂಡು ಆ ಬೆಳ್ಳುಳ್ಳಿ ಆ ಕಡೆ ಈ ಕಡೆ ಡ್ಯಾನ್ಸ್ ಮಾಡುತ್ತೆ. ಆ ಡ್ಯಾನ್ಸ್ ಮಾಡೋ ಬೆಳ್ಳುಳ್ಳಿನ ಹಿಡ್ಕೊಂಡು ಬಿಡಿಸೋಷ್ಟೊತ್ತಿಗೆ ನನಗೆ 1 ಅವರ್ ಬೇಕಾಗುತ್ತೆ. ಯಾರು ಗೊತ್ತಿಲ್ಲ ಇರೋರಾದ್ರೆ ಕಲ್ತು ಬಿಡ್ತಾರೇನೋ ಬೆಳ್ಳುಳ್ಳಿ ಬಿಡಿಸೋದು. ಈ ಥರ ಬೆಳ್ಳುಳ್ಳಿ ಬಿಡಿಸ್ಬೇಕು,
ಈ ಥರನೇ ಕ್ಯಾಪ್ ಇದ್ರೇನೆ ಬೆಳ್ಳುಳ್ಳಿ ಬಿಡ್ಸೋಕ್ಕಾಗೋದು. ಈ ಥರ ಕಲ್ತಿರೋರು ಎಷ್ಟು ಜನ ಇರೋದಿಲ್ಲ. ಸ್ಟಾರ್ಟಿಂಗ್ ಅಡುಗೆ ಬರದೇ ಇರೋರು ಕ್ಯಾಪಲ್ಲೇ ಬೆಳ್ಳುಳ್ಳಿ ಬಿಡಿಸ್ಬೇಕು ಅಂತ ಒಬ್ರಂತರೂ ಕಲ್ತಿರೋದಿಲ್ವಾ? ಕಲ್ತಿರ್ತಾರೆ. ಇವ್ರ ವಿಡಿಯೋ ಹಾಕಿ ಸಾರ್ಥಕ ಆಗಿರುತ್ತೆ. ಇವ್ರಿಗೆ ಲಕ್ಷ ವ್ಯೂಸ್ ಬಂದು ಸಾರ್ಥಕ ಆಗಿರುತ್ತೆ ಬಿಡಿ ಫ್ರೆಂಡ್ಸ್. ನೆಕ್ಸ್ಟ್ ಈರುಳ್ಳಿ ನೋಡ್ಕೊಂಬರೋಣ ಹೆಂಗೆ ಬಿಡಿಸ್ಬೇಕು. ನಮ್ಮ ಮನೆಯಲ್ಲಿ ಬೆಳ್ಳುಳ್ಳಿ ಎಲ್ಲ ಒಣಗಿ ಡ್ರೈ ಫ್ರೂಟ್ಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಡ್ರೈ ಫ್ರೂಟ್ ಬೆಳ್ಳುಳ್ಳಿ ಇದನ್ನು ಮಾರಾಟಕ್ಕಿದ್ರೆ ಎಷ್ಟು ಜನ ತಗೊಳ್ಳಲ್ಲ. ಡ್ರೈ ಫ್ರೂಟ್ ಈರುಳ್ಳಿ, ಡ್ರೈ ಫ್ರೂಟ್ ಬೆಳ್ಳುಳ್ಳಿ ಇಟ್ಬಿಟ್ಟು ಮಾರೋಣ ಫ್ರೆಂಡ್ಸ್. ಯಾಕೆ ಹೋಗೋದಿಲ್ಲ? ಹೆಲ್ತಿ ಫುಡ್ಡು ಗ್ಯಾರಂಟಿ ಹೋಗುತ್ತೆ. ಇದು ನಿಜ ಅಲ್ವಾ ಅನಿಸ್ತು ಫ್ರೆಂಡ್ಸ್ ನಿಮ್ಮ ಜೊತೆ ಮಾತಾಡುವಾಗ. ಇಷ್ಟು ಡ್ರೈ ಫ್ರೂಟ್ ಬೆಳ್ಳುಳ್ಳಿನ ಬಿಸಾಕಿದೆ, ಎತ್ಕೊಂಡು ಬಿಡಿಸಿಕೊಂಡೆ. ಡ್ರೈ ಫ್ರೂಟ್ ಬೆಳ್ಳುಳ್ಳಿ, ಡ್ರೈ ವೆಜ್ ಬೆಳ್ಳುಳ್ಳಿ, ಇದು ವೆಜಿಟೇಬಲ್ ಜಾತಿ ತಾನೆ. ಓಕೆ, ಡ್ರೈ ವೆಜ್ ಬೆಳ್ಳುಳ್ಳಿ. ಓಕೆ, ಇಷ್ಟು ಸಿಕ್ಕಿದೆ. ನಿಜ ಅಲ್ವಾ? ಒಂದು ಥಂಬ್ಲೈನ್ ಫೋಟೋ ತೆಗೆದುಕೊಂಡ್ಬಿಡೋಣ ಫ್ರೆಂಡ್ಸ್. ಡ್ರೈ ವೆಜ್ ಬೆಳ್ಳುಳ್ಳಿ ಥಂಬ್ಲೈನ್ ಹೆಡ್ಲೈನ್. ಓಕೆ, ಡ್ರೈ ಫ್ರೂಟ್ ಬೆಳ್ಳುಳ್ಳಿ ಅಥವಾ ಡ್ರೈ ವೆಜ್ ಬೆಳ್ಳುಳ್ಳಿ, ಇದೇ ಥಂಬ್ಲೈನ್ ಫೋಟೋ. ಓಕೆ, ಕುಕ್ಕರ್ 2 ಕೂಗಿಸ್ಕೊಂಡು ಪಕ್ಕಕ್ಕಿಟ್ಟೆ ಫ್ರೆಂಡ್ಸ್. ಈಗ ಬೆಳ್ಳುಳ್ಳಿನ ಡ್ರೈ ಆಗಿರೋದನ್ನ ಮತ್ತೆ ಡ್ರೈ ಮಾಡ್ತಾ ಇದ್ದೀನಿ. ಇದು ಆನಿಯನ್ನ ಡ್ರೈ ಮಾಡ್ತೀನಿ. ಡ್ರೈ ಆನಿಯನ್, ಡ್ರೈ ಬೆಳ್ಳುಳ್ಳಿ ಮಾಡಿಬಿಟ್ಟು ಆಮೇಲೆ ಸಿಗೋಣ. ಮನೆ ಹತ್ರ ಒಬ್ಬರು ತೆಂಗಿನಕಾಯಿ ಬಿಡಿಸ್ತಾ ಇದ್ರು ಫ್ರೆಂಡ್ಸ್. ಈ ತರ ಬಿಡಿಸ್ತಾ ಇದ್ರು. ಈ ಚಾಕು ಮುಂಬಾಗ್ಲಲ್ಲಿ ಹೋಗಿ ಹಿಂಬಾಗ್ಲಲ್ಲಿ ಬಂದಿತ್ತು ಫ್ರೆಂಡ್ಸ್. ಹಿಂಗ್ ಹೋಗಿ ಅಂತ ಈ ಕಡೆ ಹಿಂಗ್ ಬಂದಿತ್ತು. ಅದನ್ನ ತೆಗೆದು ಬಾಗಿಲನ್ನೆಲ್ಲ ಕ್ಲೋಸ್ ಮಾಡಿದ್ರು, ಪ್ಲಾಸ್ಟಿಂಗ್ ಮಾಡಿದ್ರು. ಹುಷಾರಾಗಿ ತೆಗಿಬೇಕು ಫ್ರೆಂಡ್ಸ್, ಹುಡುಗಾಟ ಆಡುತ್ತಾರೆ. ಆಮೇಲೆ ಎಷ್ಟು ಬ್ಲಡ್ ಹೋಗುತ್ತೆ ಗೊತ್ತಾ? ಅದನ್ನ ಪ್ಲಾಸ್ಟಿಂಗ್ ಮಾಡೋದಕ್ಕೆ ಎಷ್ಟು ಸಿಮೆಂಟ್ ಖರ್ಚಾಗುತ್ತೆ.